ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ನಾಗೂರಿನ ವೀರ ಹನುಮಾನ್ ದೇವಸ್ಥಾನ ಹಾಗೂ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ರಾಮನವಮಿಯ ಹಿನ್ನೆಲೆಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಅರ್ಚಕರ ನೇತೃತ್ವದಲ್ಲಿ ನಡೆದವು. ಕಳೆದ ಕೆಲ ದಿನಗಳಿಂದಲೂ ದೇವಸ್ಥಾನಗಳಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಂಭ್ರಮದಿಂದ ನಡೆದವು. ಶೃಂಗೇರಿ ಶಾರದಾ ಪೀಠಾಧೀಶ್ವರ ಜಗದ್ಗುರು ವಿಧುಶೇಖರ ಭಾರತಿ ಮಹಾಸ್ವಾಮೀಜಿ ಪರಮಾನುಗ್ರಹ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಗಡೆ ಹಾರೈಕೆಯೊಂದಿಗೆ ವಿವಿಧ ಕಾರ್ಯಕ್ರಮಗಳು ನಡೆದವು ಅಂತ ಸಂಘಟಕರು ಹೇಳಿದ್ದಾರೆ. ಜೀರ್ಣ ಅಷ್ಟಬಂಧ, ಬ್ರಹ್ಮ ಕಳಶ ಮತ್ತು 1008 ಕಲಶಾಭಿಷೇಕ ಮಹೋತ್ಸವ ನಡೆದವು. ಹನುಮ ಜಯಂತಿ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಿತು. ಈ ವರ್ಷ ದಾನಿಗಳ ಸಹಾಯದಿಂದ ದೇವಾಲಯ ಸುತ್ತಲೂ ಕಂಗೊಳಿಸ್ತಾ ಇರುವ ಪೇಂಟಿಂಗ್ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ದಾನಿಗಳನ್ನು ಸನ್ಮಾನಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ವಿವಿಧ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ನಡೆದವು. ಈ ವೇಳೆ ಶ್ರೀ ಕ್ಷೇತ್ರ ನಾಗೂರು ಧರ್ಮದರ್ಶಿ ಎಸ್ ಗಿರಿಶೆಟ್ಟಿ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ನಾಣು ಡಿ ಚಂದನ್, ಉಪಾಧ್ಯಕ್ಷ ರತ್ನಾಕರ್ ಪೂಜಾರಿ, ಪ್ರಧಾನ ಅರ್ಚಕ ಗಣಪತಿ ಭಟ್, ಸದಸ್ಯ ರವೀಂದ್ರ ದೇವಾಡಿಗ, ಗೌರವಾಧ್ಯಕ್ಷ ಕೃಷ್ಣ ಎಂ ಕುಂದರ್, ಕಾರ್ಯದರ್ಶಿ ಸಂತೋಷ್ ಆಚಾರ್ಯ, ಕಾರ್ಯದರ್ಶಿ ಗಣೇಶ್ ಪೂಜಾರಿ, ಸಹಾಯಕ ಅರ್ಚಕ ಸುಬ್ರಹ್ಮಣ್ಯ ಕಾರಂತ್, ಲೆಕ್ಕ ಪರಿಶೋಧಕ ಎಚ್ ರಾಜಕುಮಾರ್ ಶೆಟ್ಟಿ, ಗೌರವಾಧ್ಯಕ್ಷ ಎಚ್ ರಾಮಚಂದ್ರ, ಕೋಶಾಧಿಕಾರಿ ಹರೀಶ್ ಕುಮಾರ್, ಜಂಟಿ ಕೋಶಾಧಿಕಾರಿ ನಿತ್ಯಾನಂದ ನ್ಯಾರಿ, ಶನೇಶ್ವರ ಸ್ವಾಮಿ ಅರ್ಚಕ ನಾರಾಯಣ್ ಎಂ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ರು. ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ನಮ್ಮೂರಿನ ಒಂದು ಪ್ರಸಿದ್ಧ ಹನುಮಾನ್ ಮಂದಿರ ಇದು. ಜೊತೆಯಲ್ಲಿ ಶನಿದೇವರು ಸಹ ಇದ್ದಾರೆ. ತುಂಬ ಖುಷಿ, ಯಾಕಂದರೆ ಲಾಸ್ಟ್ ಟೈಮ್ ನಾನು ಬಂದಾಗ ನಮ್ಮ ಆಡಳಿತ ಮುಖ್ಯಸ್ಥರು ನಾನು ಕರೆದಾಗ ಈ ದೇವಸ್ಥಾನಕ್ಕೆ ಒಂದು ಕಲರ್ ಆಗಬೇಕಂತ ಅವ್ರು ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಗಾಡಿಯಲ್ಲಿ ಹೋಗ್ತಾ ಇದಕ್ಕೊಂದು ಕಲರ್ ಆಗಬೇಕು ಅಂತ ನಮ್ಮ ಮನಸ್ಸಿನಲ್ಲೂ ಇತ್ತು. ಆದ್ದರಿಂದ ನಮ್ಮ ಕೈಲಾದಂಥ ಸಪೋರ್ಟ್ ನಾವು ಮಾಡ್ತೇವೆ. ಯಾಕಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದೇ ಶಿಲೆಯಲ್ಲಿ ಮಾಡೋಂಥ ಹನುಮಾನ ಮಂದಿರ ಅಂದರೆ ನಮ್ಮ ಈ ನಾಗೂರಲ್ಲಿದೆ. ನಮ್ಮ ಊರಿಗೆ ಒಂದು ದೊಡ್ಡ ಪವಿತ್ರ ಸ್ಥಳ. ಆ ಸ್ಥಳ ಇವತ್ತು ಒಂದು ವಿಜೃಂಭಣೆಯಾಗಿ ನೋಡ್ತಾ ಇರೋದು ತುಂಬ ಖುಷಿಯಾಗಿದೆ. ಇಲ್ಲಿ ಸೇವೆ ಮಾಡಿದಂಥ ಎಲ್ಲ ಕಮಿಟಿ ಮೆಂಬರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಅಷ್ಟಬಂಧ ವಾರ್ಷಿಕೋತ್ಸವದ ಕಾರ್ಯಕ್ರಮ ಇವತ್ತಿನ ದಿನ ಒಳ್ಳೆ ವಿಜೃಂಭಣೆಯಿಂದ ನಡೆದಿರುತ್ತದೆ. ಅದಕ್ಕೂ ಹಲವಾರು ಜನ ಭಕ್ತಾದಿಗಳು, ಒಂದು ಕಮ್ಮಿ ಅಂದರೆ ಒಂದು 3,000-4,000 ಜನ ಇವತ್ತೇ ಭಕ್ತಾದಿಗಳು ಬಂದು ಸೇರಿರ್ತಾರೆ. ಇವತ್ತು ವಿಜೃಂಭಣೆ ಕಾರ್ಯಕ್ರಮ ಮಾಡ್ತಿದ್ರು. ನಾನು ಇಲ್ಲಿ ತಿರುಗಾಡುವಾಗ ಆ ದೇವಸ್ಥಾನ ನೋಡಿದರೆ ನಮಗೆ ತುಂಬ ಬೇಸರ ಆಗ್ತಿತ್ತು. ಯಾಕಂದರೆ ಇವತ್ತಿನ ದಿನದಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನ ಸಹ ಅಭಿವೃದ್ಧಿ ಆಗ್ತಿದೆ, ಪೇಂಟಿಂಗ್ ಆಗ್ತಿದೆ. ಅದು ನಮ್ಮ ಇಂಥ ಒಂದು ಹನುಮಾನ್ ಮಂದಿರ ಪೇಂಟಿಂಗ್ ಆಗಲಿಲ್ಲ, ನೋಡಲಿಕ್ಕೆ ಒಂಥರ ಬೇಜಾರಾಗ್ತದೆ ಭಕ್ತಾದಿಗಳಿಗೆ. ನಾನು ಒಂದು 2 ಸರಿ ನಮ್ಮವರಿಗೆ ಹೇಳಿದ್ದೆ, ಏನಂದರೆ ನಾನೊಂದು 50,000 ರೂಪಾಯಿ ಕೊಡ್ತೇನೆ, ಇದೊಂದು ಪೇಂಟಿಂಗ್ ಅವರು ಮಾಡಿ ಅಂತ ಒಂದು 6 ತಿಂಗಳ ಹಿಂದೆ ಹೇಳಿದ್ದೆ. ಇವತ್ತು ಈ ಕಮಿಟಿಯವರೆಲ್ಲರೂ ಒಟ್ಟುಗೂಡಿ ಇಂಥ ಒಂದು ಚಂದವಾಗಿ ಪೇಂಟ್ ಮಾಡಿ ವಿಜೃಂಭಣೆ ಕಾರ್ಯಕ್ರಮ